ನಕಲಿ ಆಧಾರ್ ಕಾರ್ಡ್ ಮಾಡುವವರ ದೊಡ್ಡ ಜಾಲವೇ ಇದ್ದು ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸಿ ಕಚೇರಿಯಲ್ಲಿ ನಕಲಿ ಆಧಾರ್ ಕಾರ್ಡ್ ಜಾಲ ಬಯಲಾಗಿದೆ. ಅದನ್ನ ಡಿಸಿಯವರು ಪತ್ತೆ ಹಚ್ಚಿ ತನಿಖೆಗೆ ಆದೇಶ ಮಾಡಿದ್ದಾರೆ. ದುಡ್ಡಿನ ಆಸೆಗೆ ನಕಲಿ ದಾಖಲೆ ಸೃಷ್ಟಿಸಿ ಹೊರಗಿನವರಿಗೆ ಆಧಾರ್ ಮಾಡಿಕೊಡುವ ದಂಧೆ ನಡೆಯುತ್ತಿದೆ. ಇದರ ಹಿಂದೆ ದೊಡ್ಡ ಜಾಲವೇ ಇದೆ. ಅನೇಕರು ಸೇರಿ ಮಾಡುತ್ತಿದ್ದಾರೆ. ಇಂಟರ್ನೆಟ್ ಕೇಂದ್ರದವರು ಭಾಗಿಯಾಗಿದ್ದಾರೆ. ಸ್ಪಂದನ, ಗ್ರಾಮ ಒನ್, ಕರ್ನಾಟಕ ಒನ್ ಹೀಗೆ ಅನೇಕ ಕಡೆ ಆಧಾರ್ ಕಾರ್ಡ್ ಮಾಡಿಕೊಡುತ್ತಿದ್ದಾರೆ. ಒಬ್ಬರು ಇಬ್ಬರಿಂದ ಸಾಧ್ಯವಿಲ್ಲ. ಇದರ ಹಿಂದೆ ದೊಡ್ಡ ಜಾಲವೇ ಇದೆ. ಒಂದು ಕಾರ್ಡ್ಗೆ 10 ರಿಂದ 15 ಸಾವಿರ ಹಣ ಪಡೆದು ದುಷ್ಟರು, ದುರಾಸೆ ಇರುವವರು ಹೀಗೆ ಮಾಡುತ್ತಿದ್ದಾರೆ. ಈ ಖಾತೆಯನ್ನ ಹಣಕ್ಕಾಗಿ ಮಾಡಿಕೊಡಲಾಗುತ್ತಿದೆ. ನಕಲಿ ಜಾತಿ ಹಾಗೂ ಅಂಕಪಟ್ಟಿ ತಯಾರಿಕೆ ಜಾಲವೂ ಇದು. ನಕಲಿ ನೋಟ್ ಮುದ್ರಣ ಚುನಾವಣೆಯು ಎಗ್ಗಿಲ್ಲದೆ ನಡೆಯುತ್ತಿದೆ. ಆದರೂ ಅಂತವರಿಗೆ ಶಿಕ್ಷೆ ಆಗಲಿಲ್ಲ. ಆಡಳಿತ ವ್ಯವಸ್ಥೆ ಎಷ್ಟು ದುರ್ಬಲ ಆಗಿದೆ ಅನ್ನೋದೇ ಇದನ್ನೇ ದಂಧೆಕೋರರು, ಲೋಟಿಕೋರರು ಸದುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ನಕಲಿ ಆಧಾರ್ ಕಾರ್ಡ್ ದೇಶದ್ರೋಹದ ಕೆಲಸ. ಕೂಡಲೇ ಅಕ್ರಮ ನುಸುಳುಕೋರರ ಜಾಲ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಇಲ್ಲದಿದ್ದರೆ ಆಡಳಿತ ವಿಶ್ವಾಸ ಕಳೆದುಕೊಳ್ಳಲಿದೆ. ಕಣ್ಣೊರೆಸುವ ಕೆಲಸ ಆಗಬಾರದು ಎಂದು ಸಲಹೆ ನೀಡಿದರು. ಸೃಷ್ಟಿ ಆಗ್ತಾ ಇರೋದ್ರ ಬಗ್ಗೆ, ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ. ಎರಡನೇದು, ಯಾವ ಕೇಂದ್ರ ಸಮಾಜದಲ್ಲಿ ದುಷ್ಕೃತ್ಯಗಳಲ್ಲಿ ತೊಡಗಿರ್ತಕ್ಕಂಥವ್ರನ್ನ ಪರಿವರ್ತರನ್ನಾಗಿ ಮಾಡಬೇಕು, ಅಂತಹ ಜೈಲುಗಳು, ಸೆರೆಮನೆಗಳು ಅವ್ಯವಸ್ಥೆಯ ಆಗರ ಆಗಿದ್ದಾವೆ. ಭ್ರಷ್ಟಾಚಾರದ ಕೋಪಗಳು ಕೂಡ ಆಗಿದ್ದಾವೆ. ಆ ಎರಡು ವಿಷಯಗಳನ್ನು ಇವತ್ತು ನಿಮ್ಮ ಮುಂದೆ ಗೋಷ್ಠಿಯಲ್ಲಿ ಹೇಳಲಿಕ್ಕೆ ಬಂದಿದ್ದೀವಿ ನಾವೆಲ್ಲರೂ. ಇವರು ಮಾದೇಶ್ ಅಂಥೇಳಿ ನಮ್ಮ ತಾಲೂಕ್ ಪಂಚಾಯತಿಯ ಮಾಜಿ ಅಧ್ಯಕ್ಷರು. ಇವರು ಜನಾರ್ದನ ಗುಪ್ತಾ ಅವರು ಅಂಥೇಳಿ ಭಾಳ ಹಿರಿಯ ವಕೀಲರವರು. ಇವರು ಕೇಶಮೂರ್ತಿ ಅಂಥೇಳಿ ಇವರು ಕೂಡ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು. ಲೋಕೇಶ್ ಅಂಥೇಳಿ ಪಟ್ಟಣ ಪಂಚಾಯತಿಯ ಮಾಜಿ ಅಧ್ಯಕ್ಷರು. ಸಾರ್ವಜನಿಕ ಜೀವನದಲ್ಲಿದ್ದವರು, ಇರೋರು. ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾದೇಶ್, ಜನಾರ್ದನ ಗುಪ್ತಾ, ಕೇಶವಮೂರ್ತಿ, ಲೋಕೇಶ್ ಇದ್ದರು.